ನಮಸ್ಕಾರ ಚಾಂಪಿಯನ್ಸ್. ಸೊ ಎಲ್ಲರೂ ಹೆಂಗಿದ್ದೀರಾ? ಸಕ್ಕದಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ನಾನು ನಿಮ್ಮ ರಾಹುಲ್ ಪ್ರೊಡ್ಯೂಸರ್ ಸಿಂಪ್ಲಿಫೈಡ್ ಮೈಂಡ್ಸಿಂದ. ಸೊ ಫಸ್ಟ್ ಆಫ್ ಆಲ್ ನಿಮ್ಮ CT ಪ್ರಿಪ್ರೇಷನ್ ಹೆಂಗಿದೆ ಕಮೆಂಟ್ ಮಾಡಿರಿ. ಐ ವಾಂಟ್ ಟು ಸಿ. ಸೊ ಪರ್ಸ್ನಲಿ ನಾನೇ ನಿಮ್ಗೆ ರಿಪ್ಲೈ ಮಾಡ್ತೀನಿ. ಐ ವಾಂಟ್ ಟು ಸಿ ದ ಪ್ರಿಪ್ರೇಷನ್. ಆ್ಯಂಡ್ ಅದಕ್ಕಿಂತ ಇಂಪಾರ್ಟೆಂಟ್ ಏನು ಗೊತ್ತಾ, ಐ ವಾಂಟ್ ಆಲ್ ಆಫ್ ಯು ಟು ಕಮೆಂಟ್ ನಿಮ್ಮ ವಾಟ್ ಈಸ್ ಯುವರ್ ಎಕ್ಸ್ಪೆಕ್ಟೇಷನ್. CT ರ್ಯಾಂಕ್ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ? ಬಿಕಾಸ್ ಇನ್ನೂ ಥಿಯರಿ ರಿಸಲ್ಟ್ಸ್ ಬಂದಿಲ್ಲ. ದಟ್ಸ್ ಎ ಡಿಫ್ರೆಂಟ್ ಥಿಂಗ್. ಬಿಫೋರ್ ದಟ್ ಯು ಹ್ಯಾವ್ ಟು ಕಮಿಟ್, ಸರ್ ನಾನು ಐ ಆಮ್ ಏಮಿಂಗ್ ಫಾರ್ ದಿಸ್ CT ರ್ಯಾಂಕ್. ಯಾಕೆ ಅಂದರೆ ಬಿಕಾಸ್ ವೆನ್ ಯು ಕಮಿಟ್ ಅಥವಾ ವೆನ್ ಎಲ್ಲಾದರೂ ಕಮೆಂಟ್ ಮಾಡಿದ್ರೆ ಅಂದರೆ ಇಟ್ ಕೀಪ್ಸ್ ಇನ್ ಯುವರ್ ಹೆಡ್ ಸೇಯಿಂಗ್ ದಟ್ ಓಕೆ ನಾನು ಇಷ್ಟು ಮಾಡಿದ್ದೀನಿ, ನಾನು ಇಷ್ಟು ಮಾಡಲೇಬೇಕು, ನಾನು ಇಷ್ಟು ಎಫರ್ಟ್ಸ್ ಹಾಕಬೇಕು, ನಾನು ಇಷ್ಟು ಎಫರ್ಟ್ಸ್ ಹಾಕ್ತಿದ್ದೀನಾ ಇಲ್ವಾ. ಆ್ಯಂಡ್ 21 days it is still sufficient. It is still sufficient. So 21 days is not small. It is still sufficient. Because ಆ ಕಮಿಟ್ಮೆಂಟ್ ಇತ್ತು ಅಂದರೆ ಯು ವಿಲ್ ಡೆಫಿನೆಟ್ಲಿ ಡೂ ಇಟ್. ಇಲ್ಲ ಅಂದಿದ್ದರೆ ಹೋಪ್ಸ್ ಬಿಡಬೇಡ್ರಿ. ಹೋಪ್ಸ್ ಯಾಕೆ ಬಿಡಬೇಡ್ರಿ? ದೆರ್ ಇಸ್ ಎನ್ ಎಕ್ಸಾಂಪಲ್ ರೈಟ್ ಇನ್ ಫ್ರಂಟ್ ಆಫ್ ಯು. ನಾನು ಅವತ್ತು ನಂದು ಎಕ್ಸಾಮಲ್ಲಿ ನಾನು ಹೋಪ್ಸ್ ಬಿಟ್ಟಿದ್ದಿದ್ರೆ ಆ ಒಂದು ಇನ್ಸಿಡೆಂಟ್ ಆಗಿದ್ದಕ್ಕೆ ಐ ಡೋಂಟ್ ನೋ, ಐ ವುಡ್ ಹ್ಯಾವ್ ನಾಟ್ ಸ್ಟುಡ್ ಇನ್ ಫ್ರಂಟ್ ಆಫ್ ಯು. ನನಗೆ ಆ ರ್ಯಾಂಕಿಂಗ್ ನಂದೇನು ಬಂದಿದೆ, ಮೈ CT ರ್ಯಾಂಕ್ ಇಸ್ 1696, 1696. ಆ ಒಂದು ಇನ್ಸಿಡೆಂಟ್ ಆಗದಿದ್ದರೆ ಡೆಫಿನೆಟ್ಲಿ ಇಟ್ ವುಡ್ ಹ್ಯಾವ್ ಬೀನ್ ಸಮ್ವೇರ್ ಅರೌಂಡ್ 800, 900. ಅದಕ್ಕಿಂತ ಕಮ್ಮಿನೇ ಆಗ್ತಿತ್ತು. ಇಟ್ಸ್ ನಾಟ್ ಜಸ್ಟ್ ಟು ಬೂಸ್ಟ್. ನಾನು ಬೂಸ್ಟ್ ಮಾಡೋದಕ್ಕೆ ನಾನು ಹೇಳ್ತಿಲ್ಲ, ನಾನು ಹೇಳ್ತೀನಿ ಆ ಇನ್ಸಿಡೆಂಟ್ ಏನಂತ. ಬಟ್ ಸೊ ಹೋಪ್ಸ್ ಬಿಡಬೇಡ್ರಿ. ಸೊ ಸ್ಟಿಲ್ 21 days ಇದೆ ಆ್ಯಂಡ್ 21 days ಇಸ್ ಸಫಿಷಿಯಂಟ್ ಫಾರ್ ಯು, ಓಕೆ, ಟು ಗೆಟ್ ಅ ರ್ಯಾಂಕ್. ಆ್ಯಂಡ್ ನಂದು ಎಕ್ಸ್ಪೆಕ್ಟೇಷನ್ ಇದ್ದಿದ್ದು ಬಿಲೋ 1000, ಬಟ್ ದಟ್ಸ್ ಫೈನ್. ಜಸ್ಟ್ ಇಮ್ಯಾಜಿನ್, ಯಾಕೆ ಜಸ್ಟ್ ಇಮ್ಯಾಜಿನ್ ಇಟ್ಸ್ ಯುವರ್ ಫೇವ್ರೆಟ್ ಸಬ್ಜೆಕ್ಟ್ ಫ್ರಮ್ ದ ಸ್ಕೂಲ್ ಆ್ಯಂಡ್ ಇವನ್ PU. ಯು ಹ್ಯಾವ್ ಪುಟ್ ಆಲ್ ಯುವರ್ ಎಫರ್ಟ್ಸ್ ಆ್ಯಂಡ್ ಅದೇ ಸಬ್ಜೆಕ್ಟಲ್ಲಿ ಏನೋ ಒಂದು ಇನ್ಸಿಡೆಂಟ್ ಆಗುತ್ತೆ. ಇಟ್ಸ್ ಲೈಕ್ ಗಾನ್ ಅನ್ಕೊತೀರಾ, ಬಟ್ ಸ್ಟಿಲ್ ಡೋಂಟ್ ಲೂಸ್ ಹೋಪ್ಸ್. ದೆರ್ ಇಸ್ ಸಮ್ ವೇ ಔಟ್. ಸೊ ಇಟ್ ವಿಲ್ ಆಗತ್ತೆ. ಸೊ ಪ್ಲೀಸ್ ಡೋಂಟ್ ಲೂಸ್ ಹೋಪ್ಸ್. ಸೊ ಏನು ಅಂತ ಹೇಳ್ತೀನಿ. ಆ್ಯಂಡ್ ದೆರ್ ಇಸ್ ಒನ್ ಮೋರ್ ಬಿಗ್ಗೆಸ್ಟ್ ಮಿಸ್ಟೇಕ್ ದಟ್ ಐ ಡಿಡ್, ಆ್ಯಂಡ್ ಅದನ್ನು ಮಾಡಬೇಡ್ರಿ, ಲಾಸ್ಟಿಗೆ ಹೇಳ್ತೀನಿ. ಆ್ಯಂಡ್ ಡೋಂಟ್ ಸ್ಕಿಪ್ ದ ವಿಡಿಯೋ. 21 days ಈಗ ನಮ್ಮದು ಆನ್ಲೈನ್ ಕೋರ್ಸಸ್ ನೋಡಿದರೆ, ಈ 21 daysಲ್ಲಿ ಆನ್ಲೈನ್ ಕೋರ್ಸ್ ಏನಿರುತ್ತೆ, ಈಗ ರ್ಯಾಂಕ್ ಬೂಸ್ಟರ್ ಆಯಿತು ಅಥವಾ KCT ಕ್ರ್ಯಾಶ್ ಕೋರ್ಸ್ ಆಯಿತು, ಸಾರಥಿ ಆಯಿತು. ಸೊ ಇದರೆಲ್ಲ ರೆಕಾರ್ಡೆಡ್ ವೀಡಿಯೋಸ್ ಏನಿರುತ್ತೆ ಕನ್ಸೈಸ್ ಇದೆ. ಬಿಕಾಸ್ ವಿ ನೋ ಟೈಮ್ ಇಸ್ ಇಂಪಾರ್ಟೆಂಟ್. ವಿ ನೋ ನಿಮಗೆ ಹೆಂಗೆ ಫಾಸ್ಟಾಗಿ ಮಾಡ್ಬೋದು ಅಥವಾ ಹೆಂಗೆ ಯಾವ ಮೆಥಡಿಂದ ಇಟ್ ಸೇವ್ಸ್ ಯುವರ್ ಟೈಮ್. ಬಿಕಾಸ್ CT ಈಸ್ ಆಲ್ ಅಬೌಟ್ ಟೈಮ್, ರೈಟ್? ಸೊ ಈಗ ನಾವು ಯಾವುದೋ ಒಂದು ವೀಡಿಯೋನ ಒಂದು 10 ಕ್ವಶನ್ ಇರೋದನ್ನು 30-40 ನಿಮಿಷ ಮಾಡಿದ್ರೆ ಟೈಮ್ ನಿಮ್ಮದು ವೇಸ್ಟು, ಹೌದೋ ಇಲ್ಲೋ? ಸೊ ವಿ ಹ್ಯಾವ್ ನಾಟ್ ಡನ್ ದಟ್. ಸೊ ವಿ ಹ್ಯಾವ್ ಕೆಪ್ಟ್, ಓಕೆ, ಈ ಕ್ವಶನ್ಗೆ ಎಷ್ಟು ಬೇಕು ಅಷ್ಟೇ. ವಿ ಹ್ಯಾವ್ ನಾಟ್ ಅಲ್ಲಿ ಹರಿಕತೆ ಹೇಳ್ಕೊಂಡು ನಾವು ಕೂತಿಲ್ಲ. ವಿ ಡೋಂಟ್ ವಾಂಟ್ ಟು ಡೂ ದಟ್ ಬಿಕಾಸ್ ವಿ ವ್ಯಾಲ್ಯೂ ಯುವರ್ ಟೈಮ್, ಓಕೆ? ಸೊ ಈ ಕಾನ್ಸೆಪ್ಟ್ ಕ್ಯಾಪ್ಸೂಲ್ಸ್ ಇದೆ ಅಥವಾ PYQs ಇದೆ, ಎಕ್ಸ್ಟ್ರಾ ಕ್ವಶನ್ಸ್ ಇರುತ್ತೆ, ಸಾಲ್ವ್ ಮಾಡಿರಿ. ಆ್ಯಂಡ್ ಅದು ಹೇಳ್ತಿದ್ದೀನಿ, ಮಾಕ್ ಟೆಸ್ಟ್ ತೊಗೊಳ್ರಿ. ಬಿಕಾಸ್ ಈಗಾಗಲೇ ಮಾಕ್ ಟೆಸ್ಟಲ್ಲಿ ದೆರ್ ಆರ್ ಫಿಸಿಕ್ಸ್ 2, ಮ್ಯಾಥ್ಸ್ 2, ಕೆಮಿಸ್ಟ್ರಿ 2 ಅಪ್ಲೋಡ್ ಆಗಿದೆ. ಅದು ಬಿಟ್ಟು ಅನಿಲ್ ಸರ್ ಹೇಳ್ತಿದ್ರು, ಸರ್ ಇದು ಅಣ್ಣ ಕ್ವಶನ್ಸ್ ಹುಡುಗರು ಇನ್ನೂ ಮಾಕ್ ಟೆಸ್ಟ್ ಅಂತ ಕೇಳ್ತಿದ್ರು. ಬರುತ್ತೆ. ಸೊ ದೇರ್ ವಿಲ್ ಬಿ ಅದರ್ 2 ಮಾಕ್ ಟೆಸ್ಟ್ ವಿಚ್ ವಿಲ್ ಬಿ ಅಪ್ಲೋಡೆಡ್ ದಿಸ್ ವೀಕ್ ಆ್ಯಂಡ್ ನೆಕ್ಸ್ಟ್ ವೀಕ್. ಸೊ ಅದು ಬಿಟ್ಟು on 19th and 20th, so there will be another 2 mock tests which will be uploaded, okay? ಅದು ಬಿಟ್ಟು ಅದಷ್ಟೇ ಅಲ್ಲ ಇರೋದು. ಸೊ ದೇರ್ ಆರ್ ಪ್ರೀವಿಯಸ್ ಇಯರ್ ಕ್ವಶನ್ಸು, ನೀವು ಟೆಸ್ಟ್ ತೊಗೋಬೋದು. ಚಾಪ್ಟರ್ ವೈಸ್ ಕ್ವಶನ್ಸ್ ಇದೆ, ಅದನ್ನು ಟೆಸ್ಟ್ ತೊಗೋಬೋದು. ಚಾಪ್ಟರ್ ವೈಸ್ ಕ್ವಶನ್ಸ್ಗೆ ಸೊಲ್ಯೂಷನ್ಸ್ ಇದೆ. PYQsಗೆ ನಾವು ಸೊಲ್ಯೂಷನ್ಸ್ ಕೊಟ್ಟಿಲ್ಲ. ಯಾಕೆ ಅಂದರೆ ನಾವು ಅದನ್ನು ವೀಡಿಯೋ ಸಾಲ್ವ್ ಮಾಡಿದ್ದೀವಿ. ದೆರ್ ಇಸ್ ಬೆಟರ್ ವೇ ವೇರ್ ವಿ ಕ್ಯಾನ್ ಡೂ ಆರ್ ಸಾಲ್ವ್ ಇನ್ ದ ವೀಡಿಯೋ ಆ್ಯಂಡ್ ವಿ ಕ್ಯಾನ್ ಎಕ್ಸ್ಪ್ಲೇನ್. ಸೊ ನಾನು ನಿಮ್ಗೆ ಸೊಲ್ಯೂಷನ್ಸ್ ಕೊಟ್ಟೆ ಅಂದರೆ ಸೊಲ್ಯೂಷನ್ಸ್ ವಿಲ್ ನಾಟ್ ಕನ್ವೆ ದ ಸೇಮ್ ಮೀನಿಂಗ್, ರೈಟ್? ಸೊ ಈಗ ಇದನ್ನು ಎಲಿಮಿನೇಟ್ ಮಾಡಿರಿ, ಇದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿರಿ ಅಂತ ನಾನು ಸೊಲ್ಯೂಷನ್ಸಲ್ಲಿ ಟೆಕ್ಸ್ಟ್ ಫಾರ್ಮಲ್ಲಿ ಹೇಳೋದಕ್ಕಿಂತ ವಿಡಿಯೋ ಇಸ್ ಈವನ್ ಬೆಟರ್, ರೈಟ್? ಸೊ PYQs ನಾವು ಯಾಕೆ ಟೆಸ್ಟ್ ಅಂದರೆ ಸೊಲ್ಯೂಷನ್ಸ್ ಕೊಟ್ಟಿಲ್ಲ ಅಂದರೆ ಸೊ ದಟ್ ಯು ಕ್ಯಾನ್ ಜಸ್ಟ್ ಅನಲೈಸ್, ಓಕೆ ನಾನು ಈ ಕ್ವಶನ್ ಸಾಲ್ವ್ ಮಾಡೋಕ್ಕಾಗ್ತಿದೆಯೋ ಇಲ್ಲೋ, ದಟ್ ಈಸ್ ಸಫಿಷಿಯಂಟ್. ಸೊ ನಿಮ್ಗೆ ಸೊಲ್ಯೂಷನ್ಸ್ ಬೇಕು ಅಂದರೆ ಯು ಕ್ಯಾನ್ ಚೆಕ್ ಇನ್ ದ ವೀಡಿಯೋಸ್. ಸೊ ವೀಡಿಯೋಸ್ ಚೆಕ್ ಮಾಡಿರಿ, ಓಕೆ? ಸೊ ಆ್ಯಂಡ್ ಈಗ ಆರ್ ಪಿ ಸರ್ ಫಿಸಿಕ್ಸು ಮ್ಯಾಥ್ಸು ನಿಮ್ಗೆ ಗೊತ್ತು ಹೆಂಗೆ ಫಾಸ್ಟಾಗಿ ಸಾಲ್ವ್ ಮಾಡ್ಬೋದು, ಹೆಂಗೆ ಶಾರ್ಟ್ಕಟ್ಸ್ ಇದೆ ಮಾಡಿದ್ದಾರೆ. ಸೊ ದೇರ್ ಆರ್ ಸಮ್ ವೀಡಿಯೋಸ್ ವಿಚ್ ಆರ್ ಗೆಟಿಂಗ್ ಅಪ್ಡೇಟೆಡ್. ಮಾಡ್ತೀವಿ,
ಡೆಫಿನೆಟ್ಲಿ ಮಾಡ್ತೀವಿ. ಓಕೆ, ಆ್ಯಂಡ್ ನಾನು ಕೆಲವೊಂದು ಮ್ಯಾಥ್ಸ್ ಚಾಪ್ಟರ್ಸ್ ಮಾಡಿದ್ದೀನಿ. ಫೈನ್. ಸೊ ದೆರ್ ಆರ್ ಸ್ಟೂಡೆಂಟ್ಸ್ ಹೂ ಹ್ಯಾಡ್ ಎನ್ರೋಲ್ಡ್ ಇನ್ ಅದರ್ ಬ್ಯಾಚಸ್. ಆರ್ ಪಿ ಸರ್ ಹೇಳಿದ್ದಾರೆ. ಆ್ಯಂಡ್ ಇವನ್ ವೆನ್ ವಿ ಗೆಟ್ ದ ಕಾಲ್ಸ್ ಅದೇ ಹೇಳ್ತಾರೆ, ಸರ್ ನಾನು ತೊಗೊಂಬಿಟ್ಟಿದ್ದೀನಿ, ನನಗೆ ಗೊತ್ತಾಗಿಲ್ಲ, ಈಗ ದೇರ್ ಇಸ್ ಸ್ಟಿಲ್ ಟೈಮ್. ಸೊ ಡೋಂಟ್ ನೆಗ್ಲೆಕ್ಟ್, ಬಿಕಾಸ್ ಅಗೇನ್ ಐ ಆಮ್ ಸೇಯಿಂಗ್ 21 days ಈಸ್ ಸ್ಟಿಲ್ ಸಫಿಷಿಯಂಟ್. ನೀವು ನನ್ನನ್ನು ಕೇಳಿದ್ರೆ ಇಲ್ಲಿ ಜಸ್ಟ್ ಇಸ್ ಇಟ್ ಸ್ಟಿಲ್ ಸಫಿಷಿಯಂಟಾ ಅಂತ ಕ್ವಶನ್ ಮಾರ್ಕ್ ಹಾಕಿದ್ರೆ ಎಸ್, ಇಟ್ ಈಸ್ ಸಫಿಷಿಯಂಟ್. ಸೊ 21 days ಯುವರ್ ಕಮಿಟ್ಮೆಂಟ್, ಯು ಹ್ಯಾವ್ ಟು ಗೆಟ್ ಕಮಿಟೆಡ್. ನಾನು ಬೇರೆ ಏನೂ ಮಾಡಲ್ಲ, ಯಾವ IPL ಇಲ್ಲ, ಯಾವ ಮಣ್ಣಾಂಗಟ್ಟಿನೂ ಇಲ್ಲ, ಏನೂ ಇಲ್ಲ. ಸೊ ನಂದೇ ಹೇಳಬೇಕು ಅಂದರೆ ಐ ಫರ್ಗಾಟನ್ ದಟ್ ದೆರ್ ಇಸ್ IPL ವಿಚ್ ಇಸ್ ಹ್ಯಾಪ್ನಿಂಗ್. ಲಿಟ್ರಲಿ ನಾನು ಮರ್ತೋಗಿದ್ದೀನಿ ಏನು ಆಗ್ತಿದೆ ಅಂತಲೂ ಗೊತ್ತಿಲ್ಲ. ಬಿಕಾಸ್ ಇಲ್ಲಿ ಆಫ್ಲೈನ್ ಕ್ರ್ಯಾಶ್ ಕೋರ್ಸ್ ಇರುತ್ತೆ ಅಥವಾ ಇನ್ನೊಂದಿರುತ್ತೆ. ಆ್ಯಂಡ್ ಇವತ್ತಷ್ಟೇ ನಾನು ಆಫ್ಲೈನಲ್ಲಿ ಒಬ್ಬ ಹುಡುಗನ ಜೊತೆ ಮಾತಾಡ್ಬೇಕಾದ್ರೆ ಹೇಳ್ತಿದ್ದ, ಸರ್ 21 ದಿವಸ ಇದೆ, ಆಗತ್ತೆ ಆ್ಯಂಡ್ ಏನು ಮಾಡಬೇಕು ಏನು ಅಂತಲೂ ಹೇಳ್ತಿದ್ದೀವಿ. ಸೊ ಡೆಫಿನೆಟ್ಲಿ ಇಟ್ ಇಸ್ ಅದೇ ಹೇಳ್ದ, ಸರ್ ನಮ್ದು ಕಾಲೇಜು ಚೆನ್ನಾಗಿದೆ, ಅಂದರೆ ಕಾಲೇಜ್ ಚೆನ್ನಾಗಿದೆ ಅಂದರೆ ನಾವು ದುಡ್ಡು ಜಾಸ್ತಿನೇ ಕೊಟ್ಟು ಹೋದ್ವಿ, ಚೆನ್ನಾಗಿರುತ್ತೆ ಅಂತ. ಅಲ್ಲಿ ನೋಡೋ ಅವ್ರು ಮೇನ್ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಥಿಯರಿಗೆ ಮಾಡಿಸಿದ್ರು. ಇಲ್ಲಿ ಬಂದು ನಂಗೆ CET ನೋಡ್ತಿದ್ರೆ ನನಗೆ ಭಯ ಆಗ್ತದೆ. ಬಟ್ ಸ್ಟಿಲ್ ಎಷ್ಟೋ ಅದಕ್ಕೆ ಕಂಪೇರ್ ಮಾಡಿದ್ರೆ ಎಷ್ಟೋ ಬೆಟರು. ಬಿಕಾಸ್ ನನಗೆ ಅಲ್ಲಿದ್ದಿದ್ದ ಕಾನ್ಫಿಡೆನ್ಸು ಇಲ್ಲಿ ಇನ್ನೂ ಜಾಸ್ತಿನೇ ಬಂತು. ಬಟ್ ಸ್ಟಿಲ್ ನನಗಿನ್ನೂ ಮಾಡ್ಬೋದಾ ಅಂತ ಭಯ ಆಗ್ತಿದೆ. ಡೆಫಿನೆಟ್ಲಿ ಆಗೇ ಆಗುತ್ತೆ, ಎಲ್ಲರಿಗೂ ಆಗುತ್ತೆ. ಓಕೆ, ಅದೇ ಹೇಳಿದ್ದು. ಸೇಮ್ ಇವತ್ತು ಜಸ್ಟ್ ಸ್ವಲ್ಪ ಹೊತ್ತಕ್ಕೆ ಮುಂಚೆ ಆಫ್ಲೈನ್ ಕ್ರ್ಯಾಶ್ ಕೋರ್ಸ್ ನೋಡ್ರಿ, ಇಲ್ಲೇ ಟೈಮ್ ಇದೆ, ಈಗ 5:45. ಸೊ ಒಂದು 5 ಗಂಟೆ ಅವನ ಜೊತೆ ಮಾತಾಡಿದ್ದು. ಓಕೆ, ಸೊ ಆಗತ್ತೆ. ಬಿಲೀವ್ ಇನ್ ಯುವರ್ ಸೆಲ್ಫ್. ಓಕೆ, ಬಿಕಾಸ್ ಇಫ್ ಐ ವುಡ್ ಹ್ಯಾವ್ ನಾಟ್ ಬಿಲೀವ್ಡ್ ಇನ್ ಮೈ ಸೆಲ್ಫ್ ಬ್ಯಾಕ್ ದೆನ್ ನನ್ನ ರ್ಯಾಂಕಿಂಗ್ ಬರ್ತಿರಲಿಲ್ಲ, ಅಥವಾ ನನ್ನ ರ್ಯಾಂಕಿಂಗ್ ಹೋಗೇ ಬಿಡ್ತಿತ್ತು. ಸೊ ಏನಾಯಿತು ಅಂತನಾ, ಕಮಿಂಗ್ ಬ್ಯಾಕ್. ಆ್ಯಂಡ್ ಲಾಸ್ಟಲ್ಲಿ ಅದು ಹೇಳ್ತಿದ್ದೀನಿ. ಸೊ ಲಾಸ್ಟಲ್ಲಿ ದೆರ್ ಇಸ್ ಎ ಬಿಗ್ಗೆಸ್ಟ್ ಮಿಸ್ಟೇಕ್ ದಟ್ ಐ ಮೇಡ್. ಅದೇನು ಅಂತ ಹೇಳ್ತೀನಿ, ಪ್ಲೀಸ್ ಡೋಂಟ್ ಡೂ ದಟ್. ಯಾರೂ ಮಾಡಲ್ಲ, ನಾನು ಯಾರು ಮಾಡಿದ್ದಾರೆ ಅಂತಲೂ ಕೇಳಿಲ್ಲ. ಬಟ್ ಸ್ಟಿಲ್ ಒಂಥರ ಕ್ರೇಜ್ ಅಂತ. ಎಸ್. ಸೊ ಜಸ್ಟ್ ಇಮ್ಯಾಜಿನ್ ದಟ್ ಯು ಆರ್ ಸ್ಟ್ಯಾಂಡಿಂಗ್. ಈಗ ನನ್ನ ಸಿಚುವೇಷನಲ್ಲೇ ಇದ್ದೀರಾ ಅಂದ್ಕೊಳ್ರಿ. ಇಟ್ಸ್ ಯುವರ್ ಫೇವ್ರೆಟ್ ಸಬ್ಜೆಕ್ಟ್. ಸ್ಕೂಲಲ್ಲೂ ನೀವು ಅದಕ್ಕೆ ಹೆಂಗೆ ಇಷ್ಟಪಟ್ಟಿರ್ತೀರ ಅಂದರೆ ಹಂಗೆ ಇಷ್ಟಪಟ್ಟಿರ್ತೀರ. ಫಿಸಿಕ್ಸು, ಕೆಮಿಸ್ಟ್ರಿನೋ, ಮ್ಯಾಥ್ಸು, ಯಾವುದು ಬಯಾಲಜಿನೋ ಯಾವುದೋ ಒಂದು. ಆ್ಯಂಡ್ ಎಕ್ಸಾಮ್ ಹಾಲಿಗೆ ಹೋಗ್ತೀರಾ. ಆ್ಯಂಡ್ PUCಲೂ ಯು ಹ್ಯಾವ್ ಪುಟ್ ಆಲ್ ಯುವರ್ ಎಫರ್ಟ್ಸ್. ಸೊ ನಾನು ಸ್ಕೋರ್ ಮಾಡಲೇಬೇಕು ಅಂತ ಎಕ್ಸಾಮ್ ಹಾಲಿಗೆ ಹೋಗ್ತೀರಾ. ಏನೋ ಒಂದು ಇನ್ಸಿಡೆಂಟ್ ಆಯಿತು, ಹೋಯ್ತು ಅನ್ಸ್ಬಿಟ್ರೆ ಹೆಂಗಾಗತ್ತೆ? ಫೀಲಿಂಗ್ ಹೆಂಗಾಗತ್ತೆ ಹೇಳ್ರಿ? ಸೊ ರೀಸೆಂಟಾಗಿ ಒಬ್ಬರು ಪೇರೆಂಟ್ಸ್ ಬಂದು ಮಾತಾಡ್ತಿದ್ರು, ಬಟ್ ದಟ್ಸ್ ಎ ಡಿಫ್ರೆಂಟ್ ಸ್ಟೋರಿ. ಅಲ್ಲಿ ಅವ್ರು ಭಯ ಪಡ್ಕೊಂಡು ಬಂದು ನನ್ನ ಹತ್ರ ಹೇಳಿದ್ರು, ದೇರ್ ಇಸ್ ನಥಿಂಗ್ ಟು ಫಿಯರ್. ಇಫ್ ಯು ಲೂಸ್ ದ ಹೋಪ್ಸ್, ಗಾನ್. ಇಫ್ ದಟ್ ಡೇ ಐ ವುಡ್ ಹ್ಯಾವ್ ಲಾಸ್ಟ್ ದ ಹೋಪ್ಸ್, ನನ್ನ ಇಂಜಿನಿಯರಿಂಗೇ ಬರ್ತಿರಲ್ಲ. ಅಥವಾ ನೆಕ್ಸ್ಟ್ ಇನ್ನೂ ಎರಡಿತ್ತು, ಫಿಸಿಕ್ಸು ಕೆಮಿಸ್ಟ್ರಿ ಇತ್ತು. ಹೋಯ್ತು ಅಂತ ನಾನು ಬಿಟ್ಟಿದ್ದರೆ ಎಲ್ಲೋ ಹೋಗ್ಬಿಡ್ತಿತ್ತು ನನ್ನ ರ್ಯಾಂಕ್. ಆ್ಯಂಡ್ ಲಿಟ್ರೇ ಹೇಳ್ತೀನಿ, ನಾನು ನಿಮ್ಮ ಮುಂದೆ ನಿಲ್ತಿರಲಿಲ್ಲ. ಅಥವಾ ಇಂಜಿನಿಯರಿಂಗು ಅಥವಾ ಇನ್ನೊಂದು ಏನೇನು ಆಗ್ತಿತ್ತೋ ಗೊತ್ತಿಲ್ಲ. ಬಟ್ ನೆವರ್ ಲೂಸ್ ಹೋಪ್ಸ್. ಓಕೆ, ಕಮಿಂಗ್ ಬ್ಯಾಕ್ ಟು ಮೀ. ಮ್ಯಾಥ್ಸ್ ಫೇವ್ರೆಟ್ ಸಬ್ಜೆಕ್ಟ್. ಎಷ್ಟು ಕ್ರೇಜ್ ಇತ್ತು ಅಂದರೆ, ಎಷ್ಟು ಇಷ್ಟಪಡ್ತಿದ್ದೆ ಅಂದರೆ, 10th CBSE 100 out of 100. ಆ್ಯಂಡ್ 10th CBSE ಪೇಪರ್ನ ಐ ಕಂಪ್ಲೀಟೆಡ್ ಇನ್ 1.5 hours. ಪ್ರಿಪ್ರೇಷನ್ ಅಷ್ಟು ಮಾಡಿದ್ದೆ. ಆ್ಯಂಡ್ ಅದೇ ಪ್ರಿಪ್ರೇಷನ್ ನಾನು 11th ಮಾಡಿದೆ. ಬಟ್ ಸ್ಟಿಲ್ 11th, ಇಫ್ ಯು ಹ್ಯಾವ್ ನಾಟ್ ಪ್ರಿಪೇರ್ಡ್ ಫಾರ್ 11th, ಡೋಂಟ್ ವರಿ, ಐ ಆಮ್ ವರ್ಸ್ ದೆನ್ ಯು. ಯಾಕೆ ಅಂತೀರಾ? ನಾನು 11th ಏನೂ ಮಾಡಿಲ್ಲ. ಅಥವಾ ನಾನು ಕಾಲೇಜ್ ಹೋಗಿದ್ದೆ ಕಮ್ಮಿ, ಯಾಕಂದರೆ ನಾನು NCCಲಿದ್ದೆ. ಸೊ NCC ಆ ಕ್ಯಾಂಪು ಈ ಕ್ಯಾಂಪು, ಗುಜರಾತ್ಗೆ ಹೋದೆ, ಮಹಾರಾಷ್ಟ್ರಗೆ ಹೋದೆ. ನೆಕ್ಸ್ಟು ಬೆಂಗಳೂರಲ್ಲೇ ಒಂದು 15 ದಿನ ಕ್ಯಾಂಪ್ ಇತ್ತು. ಅದಾದಮೇಲೆ ಸ್ಯಾಟರ್ಡೇ ಸಂಡೇಸ್ ಅಂತೂ ಫುಲ್ ಹೋಗ್ತಿತ್ತು. ಸೊ ಲಿಟ್ರಲಿ ಏನು ಮಾಡಿದ್ದೀನಿ ಅಂತ ಗೊತ್ತಿಲ್ಲ 11th. ಬಟ್ ಸ್ಟಿಲ್ 12th ಫುಲ್ ಎಫರ್ಟ್ಸ್ ಹಾಕ್ದೆ. ಹೆಂಗಂದರೆ ಐ ವುಡ್ ಹ್ಯಾವ್ ಲಿಟ್ರಲಿ ಬುಕ್ಸಿಂಗ್ AIEEE ಅಂತ ಆವಾಗಿತ್ತು, NITಗೆ ಅಡ್ಮಿಷನ್ಸ್ಗೆ. NIT ಅಂದರೆ AIEEE ಮ್ಯಾಥ್ಸ್ ಸಾಲ್ವ್ ಮಾಡ್ತಿದ್ದೆ, CT ಮ್ಯಾಥ್ಸ್ ಸಾಲ್ವ್ ಮಾಡ್ತಿದ್ದೆ. ಹಿಂಗೆ ಬುಕ್ ಹಿಡಿದೆ ಅಂದರೆ ಟಕ ಅಂತ ಕ್ವಶನ್ ಸಾಲ್ವ್ ಮಾಡ್ತಿದ್ದೆ. ಆ್ಯಂಡ್ ಇಂಟಿಗ್ರಲ್ಸ್ ವಾಸ್ ಮೈ ಫೇವ್ರೆಟ್ ಥಿಂಗ್. ಸೊ ಇಂಟಿಗ್ರಲ್ಸು ಹಾಕಿ ಸಾಲ್ವ್ ಮಾಡ್ತಿದ್ದೆ. ಸೊ ಜಸ್ಟ್ ಇಮ್ಯಾಜಿನ್, ಇಷ್ಟೆಲ್ಲ ಎಫರ್ಟ್ಸ್ ಹಾಕಿರ್ತೀರ, ಎಕ್ಸಾಮ್ ಹಾಲ್ಗೆ ಹೋಗ್ತೀರ. ನಾನು ತಪ್ಪೋ ಅಥವಾ ಏನೋ ಗೊತ್ತಿಲ್ಲ, ಬಯಾಲಜಿ ನಾನು ತೊಗೊಂಡಿದ್ದೆ. ಬಟ್ ಬಯಾಲಜಿ ನಾನು ಏನೂ ಪ್ರಿಪೇರ್ ಆಗಿರಲಿಲ್ಲ. ತೊಗೊಂಡಿದ್ದೀನಲ್ಲ, ಹೋಗಿ ಬರೆಯೋಣ ಅಂತ ಬರೆದೆ. ಬಯಾಲಜಿಗೆ ಫಸ್ಟ್ ಎಕ್ಸಾಮ್ ಬಯಾಲಜಿ ಇತ್ತು. ಸೊ ಎಕ್ಸ್ಪೀರಿಯನ್ಸ್ ಆಗುತ್ತೆ, ಸುಮ್ಮನೆ ಯಾಕೆ ಬಿಡೋದು, ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂತ ಹೋಗಿ ಬರ್ದೆ.
30-40 ಮಿನಿಟ್ಸಲ್ಲಿ ಮುಗೀತು ಬಯಾಲಜಿ ಪೇಪರು. ಖಾಲಿ ಕೂತಿದ್ನಲ್ಲ, ತೆಗೆದೆ. ಏನೇನು ಮಾಡಬೇಕು, ಏನೇನು ಮಾಡಬಾರ್ದು, ಇನ್ಸ್ಟ್ರಕ್ಷನ್ಸ್ ಓದ್ತಾ ಇದ್ದೆ. ಖಾಲಿ ಏನು ಮಾಡಲಿ, ಇನ್ಸ್ಟ್ರಕ್ಷನ್ಸ್ ಓದ್ತಿದ್ದೆ. ಒಂದು ಸಲ ಅಲ್ಲ, 4-5 ಸಲ ಓದ್ದೆ. ಇನ್ನೇನು ಮಾಡೋದು, ಓದ್ದೆ. ಓಕೆ, ಹಿಂಗೆ ಮಾಡಬಾರ್ದು, ನೆಕ್ಸ್ಟ್ ಅಪ್ಲೈ ಮಾಡೋದು, ನೆಕ್ಸ್ಟ್ ಮಾಡು. ಆವಾಗ ನಮಗೆ ತಮ್ ಇಂಪ್ರೆಷನ್ ಹಾಕಬೇಕಿತ್ತು. ಇಂಕ್ ಪ್ಯಾಡ್ ತೊಗೊಂಡು ಬಂದರೆ ಇಂಕ್ ತೊಗೊಂಡೆ, ಹಾಕಿದೆ. ಇಂಕ್ ಪ್ಯಾಡಲ್ಲಿ ಇಂಕ್ ಕಮ್ಮಿ ಇತ್ತು. ಏನು ಹೋದ್ರೆ ಹೋಯ್ತು, ಬಯಾಲಜಿ ತಾನೇ ಹೋದ್ರೆ ಹೋಯ್ತು ಅಂತ ಬಿಟ್ಟೆ. ಆಮೇಲೆ ಸ್ವಲ್ಪ ಮಲ್ಕೊಂಡು ಬಿಟ್ಟೆ, ಬಯಾಲಜಿ ಹೋಯ್ತು. ನೆಕ್ಸ್ಟ್ ಮ್ಯಾಥ್ಸು, ಅದೇ ದಿನ ನೆಕ್ಸ್ಟ್ ಮ್ಯಾಥ್ಸು ಹೋದೆ. ಫುಲ್ ಎಂತೂಸಿಯಾಸಮಲ್ಲಿ ಹೋದೆ, ಮಾಡಲೇಬೇಕು ಅಂತ. ಮಾಡ್ತಿದ್ದೆ ಗೊತ್ತು. ಸೊ ತೊಗೊಂಡೆ, ಕ್ವಶನ್ ಪೇಪರ್ ಸಾಲ್ವ್ ಟಕ ಅಂತ ಸಾಲ್ವ್ ಮಾಡ್ಕೊಂಡು ಹೋಗ್ತಿದ್ದೆ. ಸೊ ಬಂದರು ಇನ್ವಿಜಿಲೇಟ್ರು, ಇಂಕ್ ಪ್ಯಾಡ್ ತೊಗೊಂಡು ಬಂದರು. ಬಯಾಲಜಿ ನೆನಪಾಯ್ತಲ್ಲ, ಇಂಕ್ ಕಮ್ಮಿ ಇದೆ, ಜೋರ ಹಾಕಿದೆ, ಪ್ರೆಸ್ ಮಾಡಿದೆ, ತೊಗೊಂಡು ಓದ್ತಿದ್ದೆ. ಆಯಿತು, ಕ್ವಶನ್ ಪೇಪರ್ ತೊಗೊಂಡು ಟಕ ಅಂತ ಸಾಲ್ವ್ ಮಾಡಿದೆ. ಈ ಕಡೆ ಸಾಲ್ವ್ ಮಾಡಿದೆ. ಮಾರ್ಕ್ ಮಾಡೋಣ ಅಂತ ಹಿಂಗೆ ತೆಗೆದ್ರೆ ನನಗೀಗೂ ಫೀಲ್ ಆಗ್ತದೆ. ತೆಗೆದ್ರೆ ಐ ಸ್ಟಿಲ್ ರಿಮೆಂಬರ್ 28th ಕ್ವಶನ್ ವಾಸ್ ಆನ್ ಮ್ಯಾಟ್ರಿಕ್ಸ್. ತೆಗಿತೀನಿ, 28th ಕ್ವಶನ್ ಫುಲ್ ಇಂಕ್. ಲೈಕ್ ಏನಾಯಿತು, ಕ್ವಶನ್ ಪೇಪರ್ ಹಿಂಗೆ ತೆಗಿತೀನಿ, ಅಲ್ಲೊಂದು ಸ್ವಲ್ಪ ಇಂಕು, ಇಲ್ಲಿ ಸ್ವಲ್ಪ ಇಂಕು, ಇಲ್ಲಿ ಸ್ವಲ್ಪ, ಏನಪ್ಪ ಆಯಿತು ಕೆಳಗೆ, ಯಾಕಂದರೆ ಇಂಕ್ ಜಾಸ್ತಿ ಆಗಿದೆ. ಲಿಟ್ರಲಿ ಜಸ್ಟ್ ಇಮ್ಯಾಜಿನ್, ನನ್ನ ಸಿಚುವೇಶನ್ಲಿದ್ದೀರ ಏನಾಗುತ್ತೆ. ಆ್ಯಂಡ್ ವರ್ಸ್ಟ್ ಕೇಸ್, ಆ 28th ಕ್ವಶನ್ ಹಿಂಗೆ ತೆಗೆದೆ, ಮ್ಯಾಟ್ರಿಕ್ಸು ಡೈರೆಕ್ಟ್ ಕ್ವಶನು. ನನಗೆ ಆಪ್ಷನ್ ನೋಡೋಕ್ಕಾಗ್ತಿಲ್ಲ ಏನು ಮಾರ್ಕ್ ಮಾಡಿದ್ದೀನಿ ಅಂತ. ಫುಲ್ ಇಂಕ್, ಆ ಕ್ವಶನ್ ಫುಲ್ ಇಂಕ್. ಹೋಯ್ತಲ್ಲಪ್ಪ, ಕರೆದ ಇನ್ವಿಜಿಲೇಟ್ರನ್ನ. ಬಂದು ನೋಡಿದ್ರು. ಆಮೇಲೆ ಓಡೋಗಿ ಟಿಶ್ಯೂ ಪೇಪರ್ ತೊಗೊಂಡು ಬಂದರು. ಹಿಂಗೆಲ್ಲ ಮಾಡಿದ್ರು, ಏನು ಮಾಡಿದ್ರು ಹೋಗ್ತಿಲ್ಲ ಇಂಕ್. ಸಾರಿ, ವಿ ಕೆನಾಟ್ ಡೂ ಎನಿಥಿಂಗ್. ಅದು ಹೋಗಿ ಬರೋದು ಅಥವಾ ಇದು, ಜಸ್ಟ್ ಇಮ್ಯಾಜಿನ್, ನಾ ಏನೂ ಮಾಡೋಕ್ಕಾಗ್ತಿಲ್ಲ. ಬಿಕಾಸ್ ಏನು ಮಾಡೋದಪ್ಪ, ಹಿಂಗಾಯಿತು, ಮುಂದೇನು. ಬಟ್ ಆ ಮೂಮೆಂಟ್ಗೆ ಒಂದು 5 ನಿಮಿಷನೋ 10 ನಿಮಿಷನೋ ಹೋಯ್ತು. ಅವ್ರು ಬಂದರು, ಏನೂ ಮಾಡೋಕ್ಕಾಗಿಲ್ಲ. ಅಂದರೆ ಇಫ್ ದಟ್ ಪರ್ಟಿಕ್ಯುಲರ್ ಮೂಮೆಂಟ್, ಇಫ್ ಐ ವುಡ್ ಹ್ಯಾವ್ ಲಾಸ್ಟ್ ಮೈ ಹೋಪ್ಸ್, ಏನಾಗ್ತಿತ್ತು ಹೇಳ್ರಿ. ನಾನು ಬಿಟ್ಟಿಲ್ಲ, ಬಿಕಾಸ್ ಲಕ್ಕಿಲೇನೋ ಏನೋ ಗೊತ್ತಿಲ್ಲ, ಮ್ಯಾಥ್ಸ್ ಎಕ್ಸಾಮು ಆ್ಯಂಡ್ ಪ್ರಿಪ್ರೇಷನ್ ಮಾಡಿದ್ದೆ. ಲಿಟ್ರೇ ಹೇಳ್ತೀನಲ್ಲ ನನಗೆ. ಸೊ ಐ ಡಿಂಟ್ ವಾಂಟ್ ಟು ಲೂಸ್ ಆ್ಯಂಡ್ ಐ ಡಿಂಟ್ ವಾಂಟ್ ಟು ಗಿವ್ ಅಪ್. ಸೊ ನಾನು ಏನು ಮಾಡಿದೆ ಅಂದರೆ, ಲೈಕ್ ಐ ಸ್ಟಾರ್ಟೆಡ್ ಸಾಲ್ವ್ ಮಾಡಿದೆ. ಹೋಯ್ತು, ಏನಾಗತ್ತೋ ಆಗಲಿ. ಆ್ಯಂಡ್ ಸಾಲ್ವ್ ಮಾಡ್ತಿದ್ದೀನಿ. ಜಸ್ಟ್ ಇಮ್ಯಾಜಿನ್, ನಿಮ್ಮ ತಲೆಯಲ್ಲಿ ಓಡ್ತಿದೆ, ಇಂಜಿನಿಯರಿಂಗು ನಾನು ಇಷ್ಟೆಲ್ಲ ಎಫರ್ಟ್ಸ್ ಹಾಕಿದ್ದೀನಿ, ಸೀಟ್ ಸಿಗತ್ತಾ ಅಥವಾ ರ್ಯಾಂಕ್ ಹೋಯ್ತಾ ಅಥವಾ ಮ್ಯಾಥ್ಸ್ ಪೇಪರ್ ಏನಾಯಿತು, ಏನಾಗುತ್ತೆ. ಸೊ ಇಟ್ ವಾಸ್ ಸ್ಟಿಲ್ ರನ್ನಿಂಗ್, ಬಟ್ ಐ ಡಿಂಟ್ ಲೂಸ್ ಮೈ ಹೋಪ್ಸ್. ಐ ಕೆಪ್ಟ್ ಸಾಲ್ವಿಂಗ್ ಮಾಡಿದೆ. ಆ್ಯಂಡ್ ಐ ಸ್ಟಿಲ್ ರಿಮೆಂಬರ್, ನಂದು ಫಸ್ಟ್ ರೋ ಸೆಕೆಂಡ್ ರೋ MES ಕಿಶೋರ್ ಕೇಂದ್ರ ನನ್ನ ಸೆಂಟರು, CT ಸೆಂಟರು. ಬಟ್ ನಂದು ನನ್ನ ಕಾಲೇಜು MES ಮೇನ್ಸು ಅಲ್ಲೇ ಪಕ್ಕದಲ್ಲೇ ಇತ್ತು. ಸೊ ಅದಕ್ಕೆ ನಾನು ಫಸ್ಟ್ ದಿನ MES ಮೇನ್ಸ್ಗೆ ಹುಡುಗರದ್ದು ಫೀಡ್ಬ್ಯಾಕ್ ತೊಗೊಳಕ್ಕೆ ಬಂದಿದ್ದು. ಬಿಕಾಸ್ ನಮ್ಮ ಕಾಲೇಜ್ ಆ ಒಂದು ಲವ್ ಆ್ಯಂಡ್ ಅಫೆಕ್ಷನ್ ಸ್ಟಿಲ್ ಇದೆ. ಸೊ ಬಂದೆ. ಆ್ಯಂಡ್ ಓಕೆ, CTಲಿ ಇನ್ವಿಜಿಲೇಟ್ರ್ ಏನು ಮಾಡಿದ್ರು, ಓಕೆ ಆಯಿತು ಹಿಂಗಾಗಿದೆಯಲ್ಲ, ಸೊ ಲಾಸ್ಟಿಗೆ ತೊಗೊಳ್ಳೋಣ ಅಂತ ಹೀರೋ ಎಲ್ಲ ಕಲೆಕ್ಟ್ ಮಾಡಿದ್ರು. ಸೊ ನಾನು ಲಾಸ್ಟಿಗೆ ಬಂದು ತೊಗೊಂಡ್ರು. ದ ಬಿಗ್ಗೆಸ್ಟ್ ಮಿಸ್ಟೇಕ್ ಏನು ಮಾಡಿದ್ದೀನಿ ಗೊತ್ತಾ? ಯಾರೂ ಮಾಡಲ್ಲ, ನಾನು ಯಾರ್ದು ಕೇಳಿಲ್ಲ. ಮ್ಯಾಥ್ಸ್ ಹುಚ್ಚು ಹೆಂಗೆ ನಶೆ ಏರಿತ್ತು ಅಂದರೆ, ನಾನು CET ಎಕ್ಸಾಮ್ಗಿಂತ ಮುಂಚೆ ಐ ಹ್ಯಾಡ್ ಡಿಸೈಡೆಡ್ ದಟ್ ನಾನು ಎಷ್ಟು ಸಾಲ್ವ್ ಮಾಡ್ತೀನಿ ಅಷ್ಟೇ ಮಾರ್ಕ್ ಮಾಡ್ತೀನಿ. ಯಾರೂ ಈ ತಪ್ಪು ಮಾಡೋಕ್ಕೆ ಹೋಗ್ಬೇಡ್ರಿ. ಬಿಕಾಸ್ ಒಂದೊಂದು ಮಾರ್ಕ್ಸು ಇಂಪಾರ್ಟೆಂಟು. ಸೊ ಐ ಡೋಂಟ್ ನೋ ನಾನು ಯಾಕೆ ಮಾಡಿದೆ ಅಥವಾ ಏನು ಅಂತ. ಬಟ್ ಸ್ಟಿಲ್ ಐ ಆಮ್ ನಾಟ್ ರಿಪೆಂಡಿಂಗ್ ಫಾರ್ ಇಟ್, ಬಿಕಾಸ್ ಕ್ರೇಜ್ ಹುಚ್ಚು. ಸೊ ಯಾರು ಯಾವುದೇ ಕ್ವಶನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡೋಕ್ಕೆ ಹೋಗ್ಬೇಡ್ರಿ, ಯಾವುದೇ ಕಾರಣಕ್ಕೂ ಬಿಡಬೇಡ್ರಿ. ಬಿಕಾಸ್ ಎವ್ರಿ ಸಿಂಗಲ್ ಮಾರ್ಕ್ಸ್ ಇಸ್ ಇಂಪಾರ್ಟೆಂಟ್. ಡು ಯು ನೋ ವಾಟ್? ಲಾಸ್ಟಲ್ಲಿ 7 ಕ್ವಶನ್, ನಾಟ್ 1 or 2, 7 ಕ್ವಶನ್ಸ್ ಜಸ್ಟ್ ಬಿ ಸಿ ಅಂತ ಮಾರ್ಕ್ ಮಾಡಿದ್ದಿದ್ರು ಅಟ್ಲೀಸ್ಟ್ 1-2 ಮಾರ್ಕ್ಸ್ ಆದರೂ ಬರ್ತಿತ್ತಾ? ನಾನು ಅದು ಮಾಡಿಲ್ಲ. ಬಿಕಾಸ್ ಮೆಂಟಲಿ ಇಲ್ಲಿ ಐ ಹ್ಯಾಡ್ ಡಿಸೈಡೆಡ್, ನಾನು ಎಷ್ಟು ಮಾಡ್ತೀನೋ, ಎಷ್ಟು ಸಾಲ್ವ್ ಮಾಡ್ತೀನೋ ನಾನು ಅಷ್ಟೇ ಮಾರ್ಕ್ ಮಾಡೋದು. ಬಿಕಾಸ್ ಇಟ್ ಈಸ್ ಮ್ಯಾಥ್ಸ್. ಆ್ಯಂಡ್ ಹೇಳ್ತೀನಲ್ಲ, ಆ ಒಂದು ಇದೇ ಬೇರೆ ಇತ್ತು. ಸೊ
52nd 53rd ಕ್ವಶನ್ಗೂ ಮುಗೀತು, OMR ಕೊಟ್ಟೆ, ಎದ್ದು ಬಂದೆ. ಆ್ಯಂಡ್ ನಾನು ನೆಕ್ಸ್ಟ್ ದಿನ ಫಿಸಿಕ್ಸು ಕೆಮಿಸ್ಟ್ರಿ ಇತ್ತು. ನಾನು ಕೂತು ಪ್ರಾಕ್ಟೀಸ್ ಮಾಡ್ತಿದ್ದೀನಿ, ಸಾಲ್ವ್ ಮಾಡ್ತಿದ್ದೀನಿ, ನಾನು ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಆ್ಯಂಡ್ ಅಪ್ಪ ಅಮ್ಮನಿಗೂ ಹೇಳಿರಲಿಲ್ಲ. ಲಾಸ್ಟ್ಗೆ 8:30 9 ಗಂಟೆಗೆ ಹೇಳಿದೆ ಹಿಂಗಾಯಿತು ಅಂತ. ಅವರು ಸ್ಟಾರ್ಟಿಂಗಲ್ಲಿ ಯಾಕೆ ಹಿಂಗೆ ಮಾಡಿದೆ ಏನು ಅಂತ, ಬಟ್ ಅವ್ರು ಆಮೇಲೆ ಇಲ್ಲ ಏನೂ ಆಗಲ್ಲ, ಸರಿ ಹೋಗುತ್ತೆ. ಆಮೇಲೆ CET ಎಕ್ಸಾಮ್ ಮುಗಿದ ಮೇಲೆ 3-4 ದಿನ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ CET ಸೆಲ್ಲಲ್ಲೇ ಇದ್ದೀನಿ. ಆ್ಯಂಡ್ ಏನೇ ಆದರೂ ದೇರ್ ವಿಲ್ ಬಿ ಸಮ್ ಆಪ್ಷನ್ಸ್ ಯು ಕ್ಯಾನ್ ರೆಕ್ಟಿಫೈ. ರೆಕ್ಟಿಫೈ ಅಂದರೆ ನೀವು ದೊಡ್ಡ ಮಿಸ್ಟೇಕ್ಸ್ ಅಂತ ನಾನು ಹೇಳ್ತಿಲ್ಲ. ಏನೋ ಆಯಿತು, CET ಸೆಲ್ಲಲ್ಲಿ ಇರ್ತಾರೆ, ಯು ಕ್ಯಾನ್ ಕಾಂಟ್ಯಾಕ್ಟ್ ದೆಮ್, ಏನಾಯಿತು ಏನು ಅಂತ ಕೇಳ್ಬೋದು. ಸೊ ನಾನು CET ಸೆಲ್ಗೆ ಹೋದೆ. CET ಸೆಲ್ಗೆ ಹೋದಾಗ ಸ್ಟಾರ್ಟಿಂಗ್ ಒಂದು ದಿವಸ ಕೂಡಿಸಿದ್ರು, ಆಮೇಲೆ ಇನ್ನೊಂದು ದಿವಸ ನೆಕ್ಸ್ಟ್ ದಿನ ಮತ್ತೆ ಬರ್ತಿದ್ದಾನೆ ಅಂತ OMR ತೆಗ್ಸಿದ್ರು. ನಂದು OMRನ ಜೆರಾಕ್ಸ್ ತೆಗ್ಸಿದ್ರು. ಅವರು ನೋಡಿದ್ರು ಹಿಂಗಾಗಿದೆ ಅಂತ. ಆಮೇಲೆ 2 ದಿನ ಹೋಯ್ತು, 3 ದಿನ ಹೋಯ್ತು. ಲಾಸ್ಟ್ ದಿನ ರಶ್ಮಿ ಮೇಡಮ್ ಇದ್ರು. ಐ ಸ್ಟಿಲ್ ರಿಮೆಂಬರ್. ಅಂದರೆ CET ಇನ್ಚಾರ್ಜ್ಗೆ ರಶ್ಮಿ ಮೇಡಮ್ ಇದ್ರು. ಹೋದ್ವಿ, ನಾನು ಅಪ್ಪ ಹೋದ್ವಿ. ಸರ್ ಹಿಂಗಾಗಿದೆ ನಮ್ದು, ಇನ್ನೂ ಐ ಕ್ಯಾನ್ ಶೋ ಯು, ನಂದು ಅಂದರೆ ಕೆಳಗೆ ಒಂದು ಜೆರಾಕ್ಸ್ ಕಾಪಿ ಅಂತ ಇರ್ತಿತ್ತು. ನೀವೇನು ಮಾರ್ಕ್ ಮಾಡಿದ್ರು ಅದನ್ನು ಅಲ್ಲೇ ಮೂಡ್ತಿತ್ತು. ಹೋಯ್ತು, ಏನೂ ಮಾಡೋಕ್ಕಾಗಲ್ಲ, ಫೈನ್, ಹೋಯ್ತು, ಒಂದು ಮಾರ್ಕ್ಸ್ ಹೋಯ್ತು. ಬಿಕಾಸ್ ಅವ್ರು ಅದೇ ಹೇಳಿದ್ದು, ನಾನು ನಿಮಗೆ ಕೊಡ್ಬೋದು, ನಾನು ಕೊಟ್ಟೆ ಅಂದರೆ ಬೇರೆಯವ್ರು ಹಿಂಗೆ ಬಂದರು ಅಂದರೆ ಐ ಕ್ಯಾನಾಟ್ ಡೂ ದ ಜಸ್ಟಿಸ್. ಶಿ ಟೋಲ್ಡ್ ದ ರೈಟ್ ಥಿಂಗ್, ಎಸ್. ಸೊ 1 ಮಾರ್ಕ್ಸ್ ಹೋಯಿತು, ಬಟ್ ಸ್ಟಿಲ್ 1696 ವಾಸ್ ಮೈ CET ರ್ಯಾಂಕ್. ಐ ಸ್ಟಿಲ್, ಇಟ್ಸ್ ಲೈಕ್ ನಾನು 7 ಕ್ವಶನಲ್ಲಿ 2-3 ಬಂದಿದ್ರು ಅಟ್ಲೀಸ್ಟ್ ಒಂದು 300 ಆದರೂ, 300 ಅಲ್ಲ 500-600 ಜಂಪ್ ಆಗ್ತಿತ್ತು. ಬಿಕಾಸ್ ನನಗೂ ನನ್ನ ಫ್ರೆಂಡ್ಗೂ ಇನ್ನೊಬ್ಬನಿಗೂ ದೆರ್ ವಾಸ್ ಡಿಫ್ರೆನ್ಸ್ ಆಫ್ CET 50, ಥಿಯರಿ 50 ಅಂತ ತೊಗೊಂಡಾಗ ದೆರ್ ವಾಸ್ ಓನ್ಲಿ ಡಿಫ್ರೆನ್ಸ್ ಆಫ್ 0.72. ಐ ಸ್ಟಿಲ್ ರಿಮೆಂಬರ್. ಸೊ ಅವನದು ರ್ಯಾಂಕಿಂಗು 1300 ಬಂದಿತ್ತು, ನನ್ನ 1600 ಬಂತು. 0.72ಗೆ 300 ಡಿಫ್ರೆನ್ಸ್ ಬಂತು. ಆ್ಯಂಡ್ ಆ ಇನ್ಸಿಡೆಂಟ್ ಆಗಿಲ್ಲ ಅಥವಾ ಇನ್ನೂ ನಾನು ಫಿಸಿಕ್ಸ್ ಕೆಮಿಸ್ಟ್ರಿನೂ ಫುಲ್ ಎಫರ್ಟ್ಸ್ ಹಾಕ್ತಿದ್ದೆ, ಮ್ಯಾಥ್ಸು ಮಾಡ್ತಿದ್ದೆ ಅಂದಿದ್ದರೆ 1000 ರ್ಯಾಂಕ್ ಒಳಗೆ ಬರ್ತಿರ್ಲಿಲ್ವಾ ಹೇಳ್ರಿ. ಸೊ ಅದಕ್ಕೆ ಪ್ಲೀಸ್ ರೀಡ್ ದ ಇನ್ಸ್ಟ್ರಕ್ಷನ್ಸ್. ನಾವು CET ಏನಾದರೂ ಅವರು ಹೇಳಿದ್ರು ಅಥವಾ ಅಪ್ಲೋಡ್ ಮಾಡಿದ್ರು, ಹಿಂಗೆ OMR ಶೀಟ್ ಇರುತ್ತೆ ಅಂದರೆ ನಾವು ನಿಮಗೆ ಹಾಕ್ತೀವಿ, ಅಪ್ಲೋಡ್ ಮಾಡ್ತೀವಿ. ಚೆಕ್ ಏನು ಮಾಡಬೇಕು, ಏನು ಮಾಡಬಾರ್ದು. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಬಿಕಾಸ್ ನೀವು ನಿಮ್ಮ ಎಫರ್ಟ್ಸ್ ಅಷ್ಟು ಹಾಕಿರ್ತೀರ, ಆಲ್ ಯುವರ್ ಎಫರ್ಟ್ಸ್ ಆಲ್ ದಿಸ್ time. So, and most importantly, I'm telling you from the beginning, never ever lose hopes, never give up, it is still possible. 21 days is there, it is still possible. So never give up. Okay, so ಯಾಕೆ ಅಂದರೆ ಅಗೇನ್ ಐ ಆಮ್ ಟೆಲಿಂಗ್ ಯು, ಅವತ್ತು ನಾನು ಬಿಟ್ಟಿದ್ದಿದ್ರೆ ರ್ಯಾಂಕಿಂಗ್ ಹೋಗ್ತಿತ್ತು, ಎಲ್ಲ ಹೋಗ್ತಿತ್ತು, ಬಟ್ ಐ ಡಿಂಟ್ ಗಿವ್ ಅಪ್. ಸೊ ಇವನ್ ಯು ಡೋಂಟ್ ಗಿವ್ ಅಪ್ ಆ್ಯಂಡ್ ಯು ವಿಲ್ ನಾಟ್ ಗಿವ್ ಅಪ್. ಓಕೆ, ಸೊ ದಟ್ಸ್ ಇಟ್. ಇಷ್ಟ ಆಗಿತ್ತು ಅಂದರೆ ವಿಡಿಯೋನ ಲೈಕ್ ಮಾಡೋದು, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಆ್ಯಂಡ್ ಯಾವ್ಯಾವ ವೀಡಿಯೋಸ್ ಬೇಕು, ಈಗ ಏನೋ ಯೂಟ್ಯೂಬಲ್ಲಿ ಮಾಡ್ತಿದ್ದೀವಿ ಆ್ಯಂಡ್ ಕಮ್ಮಿ ಟೈಮ್ ಇದೆ, ಎಸ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಸೊ ಈಗ ಕ್ರ್ಯಾಶ್ ಕೋರ್ಸಲ್ಲಂತೂ ಏನಿರುತ್ತೆ, ಫುಲ್ ವೀಡಿಯೋಸ್ ಇರುತ್ತೆ. ಸೊ ಯೂಟ್ಯೂಬಲ್ಲಿ ಯಾವ್ದು ಬೇಕು ಅಂತ ಕಮೆಂಟ್ ಮಾಡಿರಿ. ಸೊ ವಿಲ್ ಟ್ರೈ ಟು ಗಿವ್ ಟು ದ ಎಕ್ಸ್ಟೆಂಟ್ ಪಾಸಿಬಲ್. ಓಕೆ, ಯಾಕಂದರೆ ಈಗ ಬೆಳಗ್ಗೆಯಿಂದ ರಾತ್ರಿವರೆಗೂ ದಟ್ಸ್ ಎ ಡಿಫ್ರೆನ್ಸ್ ಬಿಡ್ರಿ. ಸೊ ನೆವರ್ ಗಿವ್ ಅಪ್, ಫೈನ್. ಸೊ ದಟ್ಸ್ ಇಟ್, ಥ್ಯಾಂಕ್ ಯು, ಬಾಯ್ ಬಾಯ್, ಟೇಕ್ ಕೇರ್, ಜೈ ಹಿಂದ್, ಜೈ ಕರ್ನಾಟಕ.